ಚೌಡೇಶ್ವರಿ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಪ್ರಾಪ್ತರ್ಥಂ ಆದಿತ್ಯಾದಿ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೀತರ್ಥಂ ಶ್ರೀ ಡಿ.ಕೆ. ಶಿವಕುಮಾರ್ ಶ್ರವಣ ನಕ್ಷತ್ರ ಮಕರ ರಾಶಿ ನಾಮದೇಶ ಇವರಿಗೆ ಮುಖ್ಯಮಂತ್ರಿ ಪಟ್ಟ ಆದರ್ಶ ನಗರ ಬಡಾವಣೆಯ ಈ ಕ್ಷೇತ್ರಕ್ಕೆ ನಾಯಕಳಾಗಿರ್ತಕ್ಕಂಥ ಶ್ರೀ ವನದುರ್ಗಿ ದೇವಿಯ ಒಂದು ಸಾನ್ನಿಧ್ಯದಲ್ಲಿ ಇವರ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಪಟ್ಟ ಅವರಿಗೆ ಒದಗಲಿ ಬರಲಿ ಅಂತಂದೇಳೋ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ಗಣಪತಿ ಉಮಾಮಹೇಶ್ವರ ಗಣಹೋಮ ದುರ್ಗಾ ಹೋಮವನ್ನು ದೇವಿಯ ಒಂದು ಸಾನ್ನಿಧ್ಯದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಡಿ.ಕೆ. ಶಿವಕುಮಾರ್ದವ್ರದ್ದು ನನ್ನ ಹತ್ರ ಡೇಟ್ ಆಫ್ ಬರ್ತ್ ನನಗೆ ಗೊತ್ತಿಲ್ಲ. ಈಗ ಅವರ ಒಂದು ಏನು ಕರಿಯ ಹೆಸರಲ್ಲಿ ರೂಢಿನಾಮದಲ್ಲಿ ನಾನು ಇವತ್ತು ನಾವು ಜ್ಯೋತಿಷರಾಗಿ ಹೇಳ್ತಾ ಇದ್ದೇವೆ. ಶಿವಕುಮಾರ್ ಅಂತ ಹೇಳಿ ಶ್ರವಣ ನಕ್ಷತ್ರ ಮಕರ ರಾಶಿ ಇವ್ರದ್ದು. ಈ ಮಕರ ರಾಶಿಯಿಂದ 3ನೇ ಮನೆಯಲ್ಲಿ ಶನಿ ಇದ್ದಾನೆ. ಅಂದರೆ ಪಾಪಗ್ರಹಗಳು 3, 6, 11ರಲ್ಲಿ ಇದ್ದರೆ ಶುಭ ಫಲವನ್ನು ಕೊಡ್ತವೆ. ಅದೇ ರೀತಿ ಶನಿ ಮಹಾರಾಜ ಗುರುವಿನ ಮನೆಯೊಳಗೆ 3ನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತ ಅವರಿಗೆ ಗ್ರಹಗಳ ಪ್ರಬಲ ಚೆನ್ನಾಗಿದೆ. ಮತ್ತು ಇನ್ನು ಗುರು ಕಟಕ ರಾಶಿಯಲ್ಲಿ ಗುರು ಉಚ್ಚನಾಗಿ ಶಿವಕುಮಾರ್ ಅವರ ರಾಶಿಯನ್ನು ನೋಡ್ತಾ ಇದ್ದಾನೆ. ಅದು ಪ್ಲಸ್ ಪಾಯಿಂಟೇ. ಗುರುನು ಭಾಳ ಪ್ರಬಲನಾಗಿದ್ದಾನೆ. ಆ 11ನೇ ಮನೆಗೂ ರವಿ ಇರೋದರಿಂದ ಲಗ್ನವನ್ನು ಮತ್ತು 2ನೇ ಸ್ಥಾನವನ್ನು 3ನೇ ಸ್ಥಾನವನ್ನು ಮತ್ತು 11ನೇ ಸ್ಥಾನವನ್ನು ಗುರು ನೋಡಿರೋದ್ರಿಂದ ಈ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಒಂದು ಜಾತಕ ಬಹಳ ಪ್ರಬುದ್ಧವಾಗಿದೆ. ಇದರ ಪ್ರಕಾರ ಇವರಿಗೆ ಮುಖ್ಯಮಂತ್ರಿ ಪಟ್ಟ ಇವರಿಗೆ ದೊರೆಯಲೇಬೇಕು. ಈಗ ಇವರಿಗೆ 28/3/2025ರಿಂದ ಶನಿ ಮೀನಕ್ಕೆ ಬಂದ ಅವಾಗಿಂದ ಇವರಿಗೆ ಒಂದು ಯೋಗ ಫಲ ಸಿಕ್ಕಿದೆ. ಎಲ್ಲಿವರೆಗೂ ಇವರಿಗೆ ಮುಖ್ಯಮಂತ್ರಿ ಒಂದು ಸ್ಥಾನ ದೊರೆತರೆ 3/6/2027 ಇವರಿಗೆ ಭಾಳ ಅನುಕೂಲ ಆಗ್ತದೆ. ಇನ್ನು ಗುರು ಹೋದನೇ ತಿಂಗಳು 19ರಿಂದ ಇವರಿಗೆ ಗುರುಬಲ ಬಂತು. ಎಲ್ಲಿವರೆಗೂ ಡಿಸೆಂಬರ್ 6ರವರೆಗೂ ಇದೆ. ಮಿಥುನ ಲಗ್ನಕ್ಕೆ ಹೋಗ್ತಾನೆ. ಆಮೇಲೆ ಈ ಡಿಸೆಂಬರ್ ಈಗ ಏನು 12ರಿಂದ ಅವನು ಮಿಥುನ ಲಗ್ನಕ್ಕೆ ಹೋಗ್ತಾನೆ. ಇವರಿಗೆ ಇನ್ನು ಧನುಸ್ಸಿಗೆ ಮತ್ತು ರವಿ 16ನೇ ತಾರೀಕು ಬರ್ತಾನೆ. ಆವಾಗ ಮತ್ತು ಏನಾಗುತ್ತೆ ಅಂತಂದರೆ ಇವರಿಗೆ ಸ್ವಲ್ಪ ಗುರುವಿನ ಒಂದು ಬಲ ಕಡಿಮೆ ಆಗ್ತದೆ. ಈಗ ಇವರಿಗೆ ಡಿಸೆಂಬರು 6ನೇ ತಾರೀಕಿನೊಳಗೆ ಇವರಿಗೆ ಖಂಡಿತ ಇವರಿಗೆ ಒಳ್ಳೆಯದಾಗುತ್ತೆ. 100ಕ್ಕೆ 100 ಇವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಹೈಕಮಾಂಡ್ನವರು ಇವರ ಒಂದು ಸ್ಥೈರ್ಯಕ್ಕೆ ಮೆಚ್ಚಿ ಇವರಿಗೆ ಫಲವನ್ನು ಕೊಡ್ತಾರೆ. ಈಗ ಡಿಸೆಂಬರ್ 6ರೊಳಗೆ ಇವರು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ಎಸ್.ಸಿ. ಹಾಲಪ್ಪಯ್ಯ ಶಾಸ್ತ್ರಿಗಳು ಮಲೆ ಮಹದೇಶ್ವರ ಜ್ಯೋತಿಷಾಲಯ ಶಿವಮೊಗ್ಗ.